ಸ್ವತ್ತುಗಳೆಲ್ಲ ಮುಂದೆ ಕುಂತು ಹತ್ತವರ ಪಾಲು. ಹಾಕ್ಕೊಂಡಿರಲ್ಲ ಒಡವೆಗಳು, ಕಿವ್ಯಾನು, ಕೊರಳಾನು, ಕೈಯಾನು, ಏನದವಲ್ಲ ಬಂಗಾರ, ಇವು ಯಾರ ಪಾಲ? ಮುಂದೆ ಕುಂತು ಅಳ್ತಿರ್ತಾರೆ, ಯವ್ವ ನಮ್ಮವ್ವದ, ಯಪ್ಪ ನಮ್ಮಪ್ಪದ. ಅಳು ಬರ್ತಿರಲ್ಲ, ಅಳ್ಬೇಕವು. ಅವೇನು ನಾಟಕ ಮಾಡಿ ಉಳ್ಳ್ಯಾಡಿ ಅಳತಿರ್ತಾವಲ್ಲ, ಅವು ಅಂತಿರ್ತಾವ ಗೌಡ್ರಿಗೆ, ಗೌಡ್ರ ನಮ್ಮ ಅತ್ತಿ ಕಿವಿ ನೋಡ್ರಿ, ಗೌಡ್ರ ನಮ್ಮ ಅತ್ತಿ ಮೂಗು ನೋಡ್ರಿ ಅಂದ್ರೆ ಅಲ್ಲಿ ಕಿವ್ಯಾನು ಮೂಗನನ್ನು ಬಿಚ್ಕೊಡ್ರಿ ಅಂತವು. ಕರೆ ಹೇಳ್ರಿ ನೀವು. ಆ ಸತ್ತರ ಮನೆಗೆ ನೀವಲ್ಲ, ನೀವು ಭಾಳ ಚಲೋ ಅದ್ರಿ ಬಿಡ್ನಾಳ ಮಂದಿ, ನಿಮಗೆ ಹೇಳಕತ್ತಿಲ್ಲ, ಭಾಳ ಬೇರೆ ಕಡೆ ಇವು ಸತ್ತರ ಮನೆಗೆ ಹೆಣ್ಮಕ್ಳು ಹೋಗ್ತಾರೆ ಗೊತ್ತನ್ರಿ, ನೋಡಿರಲ್ಲ, ಯಾರು ಸತ್ತನಂದ್ರೆ ಹೆಣ್ಮಕ್ಳು ಹೋಗ್ತಾರೆ. ಅಲ್ಲಿ ಅರ್ಧಕ್ಕರ್ಧ ಮಂದಿ ಹೆಣ ನೋಡಕ್ಕೆ ಹೋಗಿರಲ್ಲ, ಸತ್ಯವಾಗ್ಲಿ ಹೇಳ್ತೀನಿ, ಹೆಣ ನೋಡಕ್ಕೆ ಹೋಗಿರಲ್ಲ ಅವು. ಅರ್ಧಕ್ಕರ್ಧ ಮಂದಿ ಹೆಣ್ಮಕ್ಳು ಹೆಣ ನೋಡಕ್ಕೆ ಹೋಗಿರಲ್ಲ, ಹೆಣದ ಬಾಜು ಕುಂತು ಸೊಸಿ ಅಳಕತ್ತಾಳ ಇಲ್ಲ ಅಂತ ನೋಡಕ್ಕೆ ಹೋಗಿರ್ತಾವೆ. ನಗಾಕತ್ತೀರಂದ್ರೆ ಪಕ್ಕ ಐತೆ ಅದು. ಹೆಂಗೆ ಕುಂತಾಳ, ಯವ್ವ ಅಳವಲ್ಲ ಗಿಳವಲ್ಲ, ಕಣ್ಣಂಗೆ ನೀರಿಲ್ಲ ಇಲ್ಲ, ದೇವ್ ಕುಂತಂಗೆ ಕುಂತಾಳ. ಸ್ವಲ್ಪ ಅಳವಕ್ಕಿ, ಏನು ಕಣ್ಣಾಗ ನೀರ ಇಲ್ಲ ಯಾಕ? ಅಕ್ಕಿ ನೀವು ಬಂದಿರಂತರ ಜಂಡುವ ಮಚ್ಕೊಂಡ್ರೆ ಅಳ್ಬೇಕಾಕಿ. ಅದಕ್ಕೆ ಹೇಳ್ತಾಳ, ಮುಂದೆ ಕುತ್ಕೊಂಡು ಹತ್ತವರ ಪಾಲದು. ಮುಂದ ಮಗ ಇಡೋ ಪಿಂಡ ಕಾಗೆ ಪಾಲು. ಮಗ ಏನು ಪಿಂಡ ಅಂತ ಇಡ್ತಾನಲ್ಲ, ಅದೂ ಕೂಡ ಕಾಗೆ ಪಾಲಾಗ್ತದೆ, ನಿನ್ನ ಪಾಲಲ್ಲ. ನಿನಗೆ ನಿಜವಾದ ಪಾಲು ನಿನ್ನ ಸಂಪತ್ತು ನಿನ್ನಿಂದೆ ಸತ್ತ ಮೇಲೂ ಕೂಡ ನಿನ್ನ ಜೊತೆಗೆ ಬರೋದು ಯಾವುದು ಅಂದರೆ ನೀನು ಮಾಡಿದ ದಾನ ಧರ್ಮ ಮಾತ್ರ ನಿನ್ನಿಂದ ಬರ್ತದ ಅಂದನಾತ. ಅದನ್ನು ಮಾಡ್ರಿ. ಯಾವ ರೀತಿ ಬಿಡ್ನಾಳ ಗ್ರಾಮದೊಳಗ ಮಾರುತೇಶ್ವರನ ಜಾತ್ರೆ ಒಳಗ ಸಾವಿರಾರು ಜನರಿಗೆ ಅನ್ನ ಹಾಕುವ ಯೋಗ್ಯತೆ ಐತಲ್ಲ, ಇದೇ ನಿಮ್ಮ ನಿಜವಾದ ಸಂಪತ್ತು, ಇದೇ ನಿಜವಾದ ಸಂಪತ್ತು, ಇದೇ ನಿಜವಾದ ಸೌಭಾಗ್ಯ. ಭಗವಂತ ಅಂತಾನ, ಈ ಮಗ ಹಾಕ್ಕೊಂಡಿದ್ದ ಬಂಗಾರ ಅಲ್ಲ, ಇವ ಗಳಿಸಿದ್ದ ಸಂಪತ್ತಲ್ಲ. ಇವತ್ತು ನನ್ನ ಜಾತ್ರೆ ಒಳಗೆ 1000 ಮಂದಿಗೆ ಅನ್ನ ಹಾಕ್ಯಾನಲ್ಲ, ಇದು ನಿಜವಾದ ಸಂಪತ್ತು ಅಂತನತ. ಇದನ್ನು ಮಾಡಬೇಕು ನಾವು. ಪ್ರತಿ ವರ್ಷ ಜಾತ್ರೆಗಳು ಪ್ರವಚನವನ್ನು ಹಚ್ಚಿ ಬರುವಂಥ ಸಾವಿರಾರು ಜನಕ್ಕೆ ಅನ್ನ ಹಾಕೋ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಹಾಗಾಗಿ ನಾವು ದಾನ ಧರ್ಮ ಮಾಡೋದು ಮಾತ್ರ ನಮ್ಮ ಪುಣ್ಯವಾಗಿ ನಮ್ಮ ಜೊತೆಗೆ ಬರ್ತದ. ಇಲ್ಲೇನು ನಾವು ಬಂದೀವಲ್ಲ, ಇದು 3 ದಿನದ ಸಂತಿ. ಎಷ್ಟು ದಿನದು? ಇನ್ನೊಂದು ಅರ್ಧ ಗಂಟೆ ಹೇಳಿದ್ರೆ ನಡಿತೈತಿಲ್ಲ? ನಡಿತೈತನ ಕೈ ಎತ್ರಿ. ಅಂದ ಹೇಳ್ಬೇಕಿಲ್ಲ, ನಿಮ್ಗೆ ನಿದ್ದೆ ಬರ್ಬೇಕು, ನಾ ಸುಮ್ಮನೆ ಆಗಬಾರ್ದು. ನಡಿತೈತಲ್ರಿ? ಎಲ್ಲಿಗೆ ಬಿಟ್ಟಿದ್ದ? ನಿಮ್ಮನ್ನ ಯಾಕೆ ಕುಂದ್ರಿ ಶಿವ್ರಿ ಅಜ್ಜಾರ್? ನೀವು ಹೇಳ್ರಿ, ಮ್ಯಾಕೆ ಕುಂತವ್ರು ನೀವು ನಮ್ಮನ್ನ ಕೇಳ್ತಿರಲ್ಲ. ಈ ಜೀವನ ಅನ್ನೋದು 3 ದಿನದ ಸಂತಿ. ಒಂದು ಬಾಲ್ಯ, ಇನ್ನೊಂದು ಯೌವನ, ಇನ್ನೊಂದು ಮುಪ್ಪು. ಈ ಬಾಲ್ಯ ಯೌವನ ಅನ್ನೋದು 3 ದಿನದ ಸಂತಿ. ಈ ಬಾಲ್ಯ ಯೌವನ ಅಂತಕ್ಕಂಥ 3 ದಿನದ ಸಂತಿ ಮುಗೀತು ಅಂದರೆ ನಿನ್ನ ಹತ್ರ ಕೋಟಿ ಕೋಟಿ ರೊಕ್ಕ ಇದ್ರೂ ಕೂಡ ಸಾವು ಮಾತ್ರ ಪಕ್ಕ. ಏನು ಹೇಳ್ರಿ? ಈ ಬಾಲ್ಯ ಯೌವನ ಮುಪ್ಪು ಅಂತಕ್ಕಂಥ ಜೀವನದ 3 ದಿನದ ಸಂತಿ ಮುಗೀತು ಅಂದರೆ ನಿನ್ನ ಹತ್ರ ಕೋಟಿ ಕೋಟಿ ರೊಕ್ಕ ಇದ್ರೂ ಕೂಡ ಸಾವು ಮಾತ್ರ ಪಕ್ಕ. ಕೊನೆಗೆ ಭಗವಂತ ನಿನ್ನ ಸಾವು ಪಕ್ಕ ಆದ ಮೇಲೆ ನಿನ್ನ ಪಾಪ ಪುಣ್ಯದ ಲೆಕ್ಕ ಮಾಡ್ತಾನ. ಏನು ಮಾಡ್ತಾನ್ರಿ? ನಿನ್ನ ಪಾಪ ಪುಣ್ಯದ ಲೆಕ್ಕ ಮಾಡ್ತಾನ. ಯಾವಾಗ ನಿನ್ನ ಪಾಪ ಪುಣ್ಯದ ಲೆಕ್ಕ ಕರೆಕ್ಟ್ ಇದ್ರೆ ಮಾತ್ರ ಮುಂದಿನ ಜನ್ಮದೊಳಗೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಪಕ್ಕ ಮಾಡಿ ಕಳಿಸ್ತಾನೆ, ಇಲ್ಲ ಅಂದ್ರೆ ಮಾಡಿ ಕಳಿಸಲ್ಲತ್ತ. ಮುಂದಿನ ಜನ್ಮ ಮನುಷ್ಯರಾಗ್ಬೇಕು, ಏನು ಪ್ರಾಣಿಗಳಾಗ್ಬೇಕು ನಾವು? ಹೇಳಲ್ಲ ನೀವು. ಏನಾಗ್ಬೇಕಯ್ಯವ? ನೀರು ಕೊಡ್ಲೆ, ಕುಡಿತೀರಿ? ಸರ್ಬತ್ತೇಳೆ, ಧಾರಾವಾಹಿ ಹೆಚ್ಚಲೆ, ಚಲೋ ಕತ್ ಮಾಡ್ರಿ ಸರ್ ಅಂದ್ರೆ. ನಮ್ಮ ನಿಜವಾದ ಸಂಪತ್ತಂದ್ರೆ ದಾನ ಧರ್ಮ ಅಂತಾರೆ ಅವರು. ಹಸದವ್ರಿಗೆ ಅನ್ನ ಹಾಕಬೇಕು. ಎಷ್ಟು ಗಳಿಸಿ ಯಾರು ತೊಗೊಂಡೋಗ್ಯಾರೇನ್ರಿ? ಯಾರ ತೊಗೊಂಡೋಗ್ಯಾರ? ಯಾರು ತೊಗೊಂಡೋಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟೋಗ್ಯಾರ. ಅಲ್ಲ ಮಹಾಪ್ರಭು ಭಾಳ ಅದ್ಭುತವಾಗಿ ವಚನ ಬರೆದಿದ್ದ. ಅವಾಗ ಅದು ಕಲಿಯುಗದೊಳಗೆ ಬರ್ತದ ಅಂತೇಳಿ ಏನು ಬರೆದಿದ್ದ ಹೇಳ್ರಿ ಅತ್ತ? ಯಾರಿಗಾರ ಗೊತ್ತದ? ಕಲಿಯುಗದೊಳಗೆ ಬರ್ತದ ಅಂತ ಅದನ್ನು ಕಾಲಜ್ಞಾನದ ವಚನ ಬರೆದಿಟ್ಟಿದ್ದ ಅತ್ತ. ಯಾರಿಗಾರ ಗೊತ್ತದನ್ರಿ? ಗೊತ್ತಿಲ್ಲ.
ಏನು ಅದ್ಭುತ ವಚನ ಬರ್ತಿದ್ದಂದರೆ, ಕಂಡದ್ದನ್ನೆಲ್ಲ ಕೊಂಡು ಹಟ್ಟ ಆಸದಿ ಮೆರೆವ ಜನಕ್ಕೆ, ಏನು ಹೇಳ್ರಿ, ಕಂಡದ್ದನ್ನೆಲ್ಲ ಕೊಂಡು ಅಟ್ಟಾಸದಿ ಮೆರೆವ ಜನಕ್ಕೆ ಕಾಣದ ಜೀವಿಯೊಂದು ಬಂದು ಜಗತ್ತನ್ನ ತಲ್ಲಣನಿಸುತ್ತೆ ಗುಹೇಶ್ವರ ಅಂದಿದ್ದತ್ತ. ಬಂದಿತ್ತಲ್ಲ ಕಾಣಲಾರ್ದ ಜೀವಿ, ಯಾವುದು ಬಂದಿತ್ರಿ? ಮಕ್ಕಕ್ಕೆ ಹಾಕ್ಕೊಂಡಿದ್ವಲ್ಲ ನಾವು, ದನಕ್ಕೆ ಹಾಕ್ಕೊಂಡಂಗ. ಏನ ಆ ಕೊರೋನಾದಾಗ ಎಷ್ಟು ಮಂದಿ ಹೋದ್ರಿ? ದೊಡ್ಡಿದ್ದವ್ರು ಹೋದ್ರು, ದೊಡ್ಡವ್ರು ಅನ್ಸ್ಕೊಂಡವ್ರು ಹೋದ್ರು. ಎಲ್ಲ ಕೊರೋನಾ ಏನು ಕಲಿಸ್ಕೊಡ್ತಂದ್ರೆ ಇದು ಕ್ಷಣಿಕದ ಜೀವನ ಐತೋ ತಮ್ಮ. ಇರೋಷ್ಟು ದಿನ ಒಳ್ಳೇದು ಮಾಡು, ಒಳ್ಳೆ ರೀತಿಯಿಂದ ಬದುಕು, ಒಳ್ಳೆ ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಗಂಟು ಕಟ್ಕೊಂಡು ಮುಂದಿನ ಜನ್ಮಕ್ಕೆ ಪಾದ ಇಡು ಅಂತ ಕೊರೋನಾ ಕಲಿಸೋಗ್ಯದ. ಇದನ್ನಂತ ಅಂತ ಏನು ನಾವು ಮೆರೆದಿವೆಲ್ಲ, ಕೊರೋನಾ ಒಂದು 3 ವರ್ಷ ಬಂದು ಎಲ್ಲರನ್ನೂ ತಣ್ಣಗೆ ಮಾಡಿ ಹೋಗ್ಬಿಡ್ತದೆ. ಏನೂ ಇಲ್ಲ ಯಪ್ಪ, ಅವಾಗ ಹೊಲ ಮಾರಿದು, ಮನೆ ಮಾರಿದು, ಏನೇನೋ ಮಾರ್ಕೊಂಡು ಯಾರೂ ಉಳಿಲಿಲ್ಲ. ಹೇಳೋದು ಯಾಕಂದರೆ, ನಾವು ಒಂದು ಯೋಚನೆ ಮಾಡಬೇಕು. ಭಾಳ ಅದ್ಭುತವಾಗಿ ಒಂದು ಕಡೆ ಹೇಳ್ತಾರ, ಎಲ್ಲ ಇದೆ ಅಂತೇಳಿ. ಏನು ಹೇಳ್ರಿ? ಒಬ್ಬರು ಭಾಳ ಅದ್ಭುತವಾಗಿ ಹೇಳ್ತಾರ, ಎಲ್ಲ ಇದೆ ಅಂತ ಮೆರಿಬೇಡ, ಹಣ ಬಲ. ಏನು ಹೇಳ್ರಿ? ಹಣ ಬಲ, ಅಧಿಕಾರದ ಬಲ, ದುಡ್ಡಿನ ಮದ, ಇವು ಯಾವ ಕೂಡ ಕ್ಷಣಿಕ ಅಲ್ಲ. ಇವತ್ತು ನಿನ್ನ ಹತ್ರ ಹಣ ಐತಂತ ಮೆರಿಬೋದು, ಅಧಿಕಾರ ಐತಂತ ಮೆರಿಬೋದು, ಆದರೆ ಈ ಹಣ ಅಧಿಕಾರದ ಮದದೊಳಗಿರೋನು ನೀವೊಂದ್ಸಲ ಯೋಚನೆ ಮಾಡಬೇಕು. ಈ ಹಣ ಅಧಿಕಾರ ಐತಂತ ನೀ ಭಾಳ ಮೆರಿಬೇಡ. ಯಾಕಂದ್ರ ರಾತ್ರಿ ಅರಳುವ ಒಂದು ಹೂವು ಬೆಳಿಗ್ಗೆ ಏನು ಸ್ಮಶಾನಕ್ಕೋ ಅಥವಾ ದೇವಸ್ಥಾನಕ್ಕೂ ಅಂತ ರಾತ್ರಿ ಅರಳುವ ಹೂವಿಗೆ ಗೊತ್ತಿಲ್ಲ, ಇನ್ನು ಒಂದು ದಿನ ಇದ್ದು ಹೋಗೋ ಹೂವಿಗೆ ಸ್ಮಶಾನಕ್ಕೆ ಹೋಗ್ತದೋ ಏನು ದೇವಸ್ಥಾನಕ್ಕೆ ಹೋಗ್ತದೋ ಅನ್ನೋದು ಗೊತ್ತಿರಲಾರ್ದಂಥ ಪ್ರಪಂಚದೊಳಗ ಈಗ ನನ್ನ ಹತ್ರ ಹಣ ಐತಿ, ಅಧಿಕಾರ ಐತಿ ಅಂತೇಳಿ ನಾವು ಒಂದಿಷ್ಟು ಒಳ್ಳೆ ಕೆಲಸ ಮಾಡಲಾರ್ದೆ ಬರೇ ಮೆರ್ಕೊಂತ ಹೋದರೆ ಭಗವಂತ ಮೆಚ್ಚಲ್ಲ ಅಂತಕ್ಕಂಥದ್ದನ್ನು ಭಾಳ ಅದ್ಭುತವಾಗಿ ಹೇಳ್ತಾರ. ಒಂದು ಘಟನೆ ಹೇಳಿ ನನ್ನ ಪ್ರವಚನಕ್ಕೆ ವಿರಾಮಿಸ್ತೇನೆ. ಭಾಳ ಅದ್ಭುತವಾಗಿರೋದು ಏನು ಅಂದರೆ, ಈ ಜಿಪುಂಡ್ರಂತ ಹೆಸರು ಕೇಳಿರೇ ಇಲ್ಲ? ಕೇಳಿರೆ. ಶಾವಿಗೆದ ಕತೆ ಕೇಳಿರೇನು? ಕೇಳಿರೇ ಇಲ್ಲ? ಇಲ್ಲ. ಒಬ್ಬವ ಭಿಕ್ಷಕ ಸನ್ಯಾಸಿ ರೂಪದೊಳಗೆ ಒಂದು ಊರಾಗ ಬಂದಿದ್ದ. ಅವ ಬಂದು ಏನು ಮಾಡಿದ, ಆ ಊರೊಳಗೆ ಒಬ್ಬ ವ್ಯಕ್ತಿ ಹೇಳಿದ, ನೋಡು ಇಂಥವ್ರ ಮನೆಗೆ ಹೋಗು, ಅಲ್ಲಿ ಅವ್ರೇನಾದರೂ ದಾನ ಮಾಡಿದ್ರಂದರೆ ಕೇಳಿದು ಕೊಡ್ತೀನಿ, ಅವ್ರ ಹತ್ರ ದಾನ ಇಸ್ಕೋ, ಏನಾದರೂ ಇಸ್ಕೊಂಡು ಬಾ. ಆಯಿತು ಅಂತ ಹೋದರು ಅವರು. ಆ ಸನ್ಯಾಸಿ ಆ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾಂ ದೇಯಿ ಅಂದ. ಏನಂದ? ಭವತಿ ಭಿಕ್ಷಾಂ ದೇಯಿ ಅಂದ. ಯಾವಾಗ ಭವತಿ ಭಿಕ್ಷಾಂ ದೇಯಿ ಅಂದ, ಆ ಮನೆ ಒಳಗಿದ್ದ ಹೆಣ್ಮಗಳು ಬಂದು, ಯಾಕಪ್ಪ ದಾರಿ ತಪ್ಪಿ ಬಂದೇನಂತ ಕೇಳಿದ್ಲಕ್ಕೆ. ಏನಂದ್ಲು? ದಾರಿ ತಪ್ಪಿ ಬಂದೇನು? ಏ ಇಲ್ಲ, ಕರೆಕ್ಟಾಗಿ ಬಂದೀನಿ, ಇದಾ ಮನೆಗೆ ಬರ್ಬೇಕಂತ ಬಂದೀನಿ, ದಾರಿ ತಪ್ಪಿ ಬಂದಿಲ್ಲ. ಏ ನಡಿ, ಬಂದಾನಿತ್ತ ದಾನ ಕೇಳಕ್ಕ, ಊಟ ಕೇಳಕ್ಕ, ನಾವೆಲ್ಲ ಕೊಡಂಗಿಲ್ಲ, ನಡಿ. ಏ ಇಲ್ಲ, ಏನಾರ ಕೊಟ್ಟರೆ ನಾ ಮುಂದೆ ಹೊಕ್ಕಿನಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ಏನ ಕೊಡಲ್ಲೋ, ಹೋಗು ಮುಂದೆ ನಡಿ. ಏ ಇಲ್ಲ, ನೀ ಇವತ್ತೇನಾದ್ರೂ ನೀಡಬೇಕು, ನಾನು ನೀಡಿಸ್ಕೊಂಡು ಹೊಕ್ಕಿನಿ, ಇಲ್ಲಾಂದ್ರೆ ಹೋಗಲ್ಲ. ನೋಡು, ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮ ಅತ್ತಿ, ನಮ್ಮ ಮಾವ ಅವ್ರು ಯಾರು ಕೂಡ ದಾನ ಅಂತಕ್ಕಂಥದ್ದು ಕೇಳಿಲ್ಲ, ದಾನ ಅಂತಕ್ಕಂಥದ್ದು ಮಾಡಿಲ್ಲ. ಅದನ್ನೇನಾದ್ರೂ ಇವತ್ತು ನಾನು ಮಾಡಿದೆ ಅಂದರೆ ನಮ್ಮ ವಂಶಕ್ಕೆ ಕಳಂಕ ಬರ್ತದ, ನಮ್ಮ ವಂಶಕ್ಕಿದ್ದ ಬಿರುದು ಹೋಗ್ತದ. ನಾ ದಾನ ಧರ್ಮ ಮಾಡಲ್ಲ ಅಂದ ಯಾಕೆ ನಮ್ಮವ್ವ. ಎಂಥ ಬಿರುದಿರ್ಬೇಕು ಆಕಿದು. ನಾನು ದಾನ ಮಾಡಿದ್ರೆ ನಮ್ಮ ವಂಶದ ಬಿರುದು ಹೋಗ್ತದ, ಉಳಿಸ್ಕೊಂಡು ಬಂದು ಸಂಪ್ರದಾಯ ಹೋಗ್ತದ, ನಾವು ನೀಡಂಗಿಲ್ಲ, ನಡಿ. ಅವ ಸನ್ಯಾಸಿ ಗಟ್ಟಿದ್ದವ. ಇಲ್ಲ, ಏನಾದರೂ ನೀಡಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ಆಕಿ ಹೆಂಗಾರ ಮಾಡಿ ಅವನು ಕಳಿಸ್ಬೇಕಂತೇಳಿ ಹೆಣ್ಮಗಳು, ಆಯಿತು ಇವತ್ತು ಬೇಡ, ಇನ್ನೂ 3 ದಿನ ಬಿಟ್ಟು ಬಾ, ಅವತ್ತೇನಾದರೂ ನೀಡಿ ಕಳಿಸ್ತೀನಿ.
ಆಯ್ತು 3 ದಿನ ಆದರೂ ಬಿಟ್ಟ ಮೇಲೆ ನೀರು ತಂದಾಳಲ್ಲ ಹೋಗೋಣ ಅಂತೇಳಿ ಹೋದವ. 3 ದಿನ ಆಯಿತು, ವಾಪಸ್ ಮನೆಗೆ ಬಂದ. ಅಲ್ಲಿ ಮನೆಗೆ ಬಂದ ಕೊಳ್ಳೆ ಅಲ್ಲಿದ್ದಂಥ ಹೆಣ್ಮಗಳಿಗೆ ಮತ್ತೆ ಭವತಿ ಭಿಕ್ಷಾಂದೆ ಅಂತ ಕೇಳಿದ. ಆ ಹೆಣ್ಮಗಳು ಬಂದು, ನಿನಗೆ ಸ್ವಲ್ಪರ ತಲೆ ಐತೆ ನಂದ್ಲಾಕಿ, ಯಾಕಯ್ಯೋ ಬಾ ಅಂದ್ಕೊಳ್ಳಿ ಬಂದುಬಿಡೋದೇನು, ಅಲ್ಲ ಮತ್ತು ನೀನು 3 ದಿನ ಆದಮೇಲೆ ಬಾ ನೀಡ್ತೀನಿ ಅಂದೆಲ್ಲ ಬಂದೀನಿ. ಏ ನೋಡು ಇವತ್ತು ಏನೈತೆ ಹೇಳು, ಇವತ್ತು ಶಿವರಾತ್ರಿ ಐತಿ. ಏನೈತ್ರಿ? ಶಿವರಾತ್ರಿ ಐತಿ. ಹಾಗಾಗಿ ನಾನು ಉಪವಾಸ, ನನ್ನ ಗಂಡ ಉಪವಾಸ, ಮನೆಯಾಗೆಲ್ಲರೂ ಉಪವಾಸ, ನಾವೇನೂ ಮಾಡಂಗಿಲ್ಲ ಅಡಿಗೆ, ಹಾಗಾಗಿ ನಿನಗೆ ಕೊಡೋಕ್ಕೇನು ಇಲ್ಲ ನಡಿ ಅನ್ಲಾಕಿ. ಅವ ಸನ್ಯಾಸಿ ಭಿಕ್ಷಕನ ರೂಪದಾಗ ಬಂದವ, ಈಕೇನು ಹಗರಿಲ್ಲ ಬಿಡಪ್ಪ. ಹೆಣ್ಮಗಳು 3 ದಿನ ಬಿಟ್ಟು ಬಾ ಅಂದ್ರೆ ಶಿವರಾತ್ರಿ ಅಂತೇಳಿ ಇವತ್ತು ನನಗೆ ಹಿಂಗೆ ಮಾಡ್ಯಾಳ ಅಂದ್ರೆ ಬಿಡಬಾರ್ದು ಈಕೇನಂತೇಳಿ ಅವ ಏನಂದ, ಆಯಿತು ಏನು ನೀನು ಉಪವಾಸ ಅಂತೀಯಲ್ಲ, ಇದನ್ನು ಯಾವಾಗ ಮುಗಿಸ್ತಿ ಅವಾಗ ನನಗೆ ಏನಾದರೂ ನೀಡು. ನಿಂದು ಉಪವಾಸ ಆದಮೇಲೆ ಏನಾರು ನನಗೆ ನೀಡ್ತೀಯಲ್ಲ, ಊಟ ಮಾಡ್ತೀಯಲ್ಲ, ಅವಾಗ ನೀಡಂತಿ ಅಂದ್ಲೈಕ್. ಯಾವಾಗ ನೀಡುವಂತಿ ಅಂದುಕೊಳ್ಳೆ ಆಯಿತು ಅಂತ ಹೇಳಿ, ನೀ ಏನಾದರೂ ನೀಡೋ ಮಟ್ಟ ಹೋಗಲ್ಲ ಅಂತ ಅವ ಹಿಡ್ದ. ಆಕೆ ಅಂದ್ಲು, ನಾ ಏನೂ ನೀಡಂಗಿಲ್ಲ, ಶಿವರಾತ್ರಿ ಐತಿ, ಉಪವಾಸ ಐತಿ, ಏನೂ ಮಾಡಂಗಿಲ್ಲ. ಅಲ್ಲ ರಾತ್ರಿ ಆದ್ರೆ ನಿಂದು ಉಪವಾಸ ಮುಗೀತದಲ್ಲ, ಅವಾಗ ನಮಗೆ ನೀಡು ಏನಾದರೂ ಮಾಡಿ. ಇಲ್ಲ ರಾತ್ರಿನೂ ಮಾಡಂಗಿಲ್ಲ, ಹಂಗಂದ್ರೆ ಉಪವಾಸ ಇರ್ತೀಯೇನು? ಉಪವಾಸ ಇರ್ತೀನಿ, ನೋಡ್ತೀನಿ ಹೇಳು, ನೀ ಯಾವಾಗ ಮಾಡ್ತಿ ಯಾವಾಗ ಉಣ್ತೀನಿ, ಅಲ್ಲಿ ಥರ ಇಲ್ಲೇ ಕುಂದಿರ್ತೀನಿ ಅಂತ ಕುಂತ ನಾವು. ಆಕೆ ಲಾಸ್ಟಿಗೆ ಅಂದ್ಲು, ನೋಡಪ್ಪ ನಾನು ಕೊಡ್ದವದೀನಿ. ಏನದೀನಿ? ಕೊಡ್ದವದೀನಿ ಅಂದ್ಲು. ಇವ ಅಂದ, ನಾ ಬಿಡ್ದಪ್ಪದೀನಿ ಅಂದ. ಆಕೆ ಯಾವಾಗ ಕೊಡ್ದವ ಅಂದ್ಲು, ಇವ ಬಿಡ್ದಪ್ಪ ಅಂದ. ನಾ ಕೊಡ್ದವದೀನಿ, ಕೊಡಂಗಿಲ್ಲ, ನಾ ಬಿಡ್ದಪ್ಪದೀನಿ, ಬಿಡಂಗಿಲ್ಲ. ಹೆಂಗ ಜಗಳಾಡ್ಕೊಂತ ಕುಂತು ಒಲೆ ಕಟ್ಟಿಗೆ 2 ಗಂಡ 2 ಉದ್ದ ಕಡ್ಡಿ ತೊಗೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಲಾಸ್ಟಿಗೆ ಬಂದವ. ಹೊಟ್ಟೆ ಹಸ್ತದ, ಏನಾದರೂ ನೀಡು ನಡಿ. ಏನೂ ನೀಡಂಗಿಲ್ಲ, ಸುಮ್ ಕುಂದ್ರು. ಯಾಕ ಅಲ್ಲಿ ನೋಡಿ ಹೆಂಗೆ ಕುಂತ ನಾವು ಬಬ್ರುವಾನ ಕಸ್ಕೊಂಡು ತಿಂತ, ನಾವು ಏನಾರು ಮಾಡಿದ್ರೆ ನೀಡಂಗಿಲ್ಲ, ಕುಂದ್ರು. ಅಲ್ಲ ನನಗೆ ಕೊಡು, ನಿಂದು ಕಸ್ಕೊಂಡು ಹೋಗ್ಕಾನವ, ನಾ ಕೊಡ್ದವ ಅಂದ್ರೆ ಅವ ಬಿಡ್ದಪ್ಪ ಅಂತ ಕುಂತಾನ, ಏನೂ ಮಾಡಂಗಿಲ್ಲ, ಉಪವಾಸ ಮಲಗು. ಅದು ಗಂಡ ಹೊಟ್ಟೆ ಹಸ್ಕೊಂಡು ಇನ್ನೇನು ಮಾಡೋಕೆ ಬರಲ್ಲ, ಅಡುಗೆ ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ, ಹೊಟ್ಟಿಗೆ ಒಂದು ಬಟ್ಟೆ ಕಟ್ಕೊಂಡು ಅಲ್ಲೇ ಮಕ್ಕೊಂತದ್ದು. ರಾತ್ರಿ 10 ಗಂಟೆ ಆಯ್ತು. ಒಂದು ಕಟ್ಟಿಗೆ ಇವ ಭಿಕ್ಷಕನ ರೂಪದಾಗ ಸನ್ಯಾಸಿ ಅದಾನ, ಮತ್ತೊಂದು ಕಟ್ಟಿಗೆ ಗಂಡ ಹೆಂಡತಿ ಮಲಿಗ್ಯಾವ. ನೋಡೇ ಬಿಡೋಣ ಅಂತ ಅವ ಹೆಂಗೆ ಉಣ್ತಾನ ಉಣ್ಲಿ ನೋಡೋಣ ಅಂತ ಅಕ್ಕಿ, ಅವು 2 ನೋಡಿ ಅದು ಗಂಡ ಹೊಟ್ಟೆ ಎಸ್ಕೊಂಡು ಬಿದ್ದದ. ಹಿಂಗೆ ಟೈಮ್ ಆಯ್ತು, ರಾತ್ರಿ 11 ಗಂಟೆ ಆಯ್ತು. ಹೆಂಡತಿ ಗಂಡಗ, ರೀ ಇಂದ ತುಳಸಿ ಗಿಡ ಐತಿ ಪೂಜೆ ಮಾಡಿ ಬರ್ತೀನಿ, ಇಂದ ತುಳಸಿ ಗಿಡ ಐತಿ ಪೂಜೆ ಮಾಡಿ ಬರ್ತೀನಿ ಅಂದ್ಕೊಳ್ಳೆ ಇವ ಸನ್ಯಾಸಿ ಎತ್ತರ ಇದ್ದವ ಅನ್ಕೊಂಡ, ಶಿವರಾತ್ರಿಗೆ ಯಾವ ಮಗ ತುಳಸಿ ಗಿಡ ಪೂಜೆ ಮಾಡ್ತಾನ, ಮಾಡ್ಲಿಕ್ಕೆ ಅಂತ ಸುಮ್ಮನೆ ಇದ್ಲಾಕಿ. ಓದ್ಲಿಕ್ಕೆ ಹಿತ್ತಲ ಬಾಕ್ಳಕ್ಕೆ ಹೋಗಿ ತುಳಸಿ ಗಿಡ ಪೂಜೆ ಮಾಡ್ತೀನಿ ಅಂತ ಸೀದಾ ಅಡುಗೆ ಮನೆಗೆ ಹೋದ್. ಅಡುಗೆ ಮನೆಗೆ ಹೋಗಿ ಈ ಒಂದು ಸಪ್ಪಳಿರ್ಲಾರ್ದು ಅಡುಗೆ ಮಾಡ್ತಾರೆ. ಯಾವ್ದ ಸಪ್ಪಳಿರ್ಲಾರ್ದೆ ಒಂದು ಕಮ್ಮಿ ಸಮಯದೊಳಗೆ ಆಗೋದಂದ್ರೆ ಶಾವಿಗೆ ಮಾಡಿದ್ಲು ಭಾಳ ಚಂದ. ಗೋಡಂಬಿ ಎಲ್ಲ ಹುರಿದು, ಬಾದಾಮಿ ಹುರಿದು ಚಂದ ಅದಕ್ಕೆ ಹಾಲು ಗೀಲು ಹಾಕಿ ಶಾವಿಗೆ ಪಾಯಸ ಮಾಡಿದ್ಲು. ಮ್ಯಾಗ ಗೋಡಂಬಿ ಹಾಕಿದ್ಲು, ತುಪ್ಪ ಹಾಕಿದ್ಲು, ಪ್ಲೇಟ್ ಮುಚ್ಚಿದ್ಲು. ಯಾವಾಗ ಮುಗೀತು, ಯಾವಾಗ ಆ ಶಾವಿಗೆ ಮಾಡೋದು ಮುಗೀತು, ಸೀದಾ ಹಿತ್ತಲಿಂದ ಮತ್ತೆ ಮನೆ ಬಾಗಿಲು ಮುಂದಿಗೆ ಬಂದ್ಲು. ಮುಂದ್ಲು ಬಾಗ್ಲಿಗೆ ಬಂದು ಗಂಡಗಂತಾಳ, ಭಾಳ ಚಂದ ತುಳಸಿ ಗಿಡ ಪೂಜೆ ಮಾಡಿದ ನೋಡ್ರಿ, ಸಂತೋಷ ಆತಂತ ಮಲಗಿಲ್ಲ. ಆಕೆ ಅನ್ಕೊಂಡಾಳ ಇದು ಸನ್ಯಾಸಿ ಮಲಗಲಿ, ಆಮೇಲೆ ಗಂಡ ನೆಬ್ಸ್ಕೊಂಡು ಹೋಗಿ ಊಟ ಮಾಡಿದ್ರೆ ಆಯ್ತಂತೇಳಿ ಅಡಿಗೆ ಶಾವಿಗೆ ಪಾಯಸ ಮಾಡಿಟ್ಟು ಬಂದು ಮಲಗಿದ್ಲು. ಇವ ಸನ್ಯಾಸಿ ಭಾಳ ಶಾಣೆ ಇದ್ನವ. ಅವು ಮಲ್ಕೊಳ್ಳಿ ತಡಿ ಅಂತ ಯೋಚನೆ ಮಾಡಾಕತ್ತ. ಅವು ಸನ್ಯಾಸಿ ಮಲ್ಕೊಳ್ಳಿ ಅಂತ ಅನ್ಕೊಂತ ಅವು 2 ನಿದ್ದೆ ಹೊಡ್ಯಾಕತ್ತು, ಗೊರಕೆ ಹೊಡ್ಯಾಕತ್ತು.
ಜೋರು ಗೊರಕೆ ಹೊಡ್ಯಾಕತ್ತು ಡರ್ ಬರ್ರ ಅಂತೇಳಿ. ಯಾವಾಗ ಗೊರಕೆ ಹೊಡ್ಯಾಕತ್ತು ಅವಾಗ ಸನ್ಯಾಸಿಗೆ ಎಚ್ಚರ ಆತು. ಸನ್ಯಾಸಿಗೆ ಅವ್ರು ಗೊರಕೆ ಸೌಂಡ್ ಕೇಳಿ ಎಚ್ಚರ ಆಗಿ ಅವ ಮೊದಲ ಯಾವುದು ಚಟ ಮಾಡಲಾರ್ದವ, ಗುಟ್ಕ ಹಾಕ್ಲಾರ್ದವ, ಏನೂ ತಿನ್ನಲಾರ್ದವ. ಅವಾಗ ತುಪ್ಪದ ಸ್ಮೆಲ್ ಮೌನಗೆ ಬಂತು ಮುಗಿಗೆ. ತುಪ್ಪದ ಸ್ಮೆಲ್ ಗೋಡಂಬಿ ಬಾದಾಮಿ ಹುರಿದಿದ್ದ ಸ್ಮೆಲ್ ಯಾವಾಗ ಮುಗಿಗೆ ಬಡೀತು ಎದ್ದ. ಆಕೆ ಹೆಂಗೆ ಇತ್ಲ ಗಿಡಕ್ಕೆ ಹೋಗಿದ್ಲಲ್ಲ, ಇವನು ಇತ್ಲ ಬಾಗಿಲಿಗೆ ಹೋದ. ಸೀದಾ ಇತ್ಲ ಬಾಗಿಲು ಕದಾ ತೆಗೆದಿತ್ತು. ಸೀದದು ವಾಸನೆ ಹೆಂಗೆ ಬಂತು, ಸೀದಾ ಹಂಗೆ ಅಡುಗೆ ಮನೆಗೆ ಹೋದ. ಅಡುಗೆ ಮನೆಯಾಗ ನೋಡ್ತಾನ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ, ತಾನು ಬೇಕಾಗಿದ್ದು ಸಿಕ್ತ ಅಂದ. ನೋಡ್ದ ಒಂದು ಡಬರಿ ಶಾವಿಗೆ ಪಾಯಸ ಮಾಡಿಟ್ಟಿದ್ಲು. ಡಬರಿ ತೊಗೊಂಡ ಜಳ ಜಳ ಹೊಡ್ತಕ್ಕದು ಶಾವಿಗೆ ಪಾಯಸ. ಖಾಲಿ ಮಾಡಿದವ ಶಾವಿಗೆ ಪಾಯಸನ ಖಾಲಿ ಮಾಡಿ ಜಳ ಜಳ ಆಯಿತು. ಕೊನೆಗೆ ಅದನ್ನು ಹಂಗೆ ಇಟ್ಟು ಬರಬಾರ್ದು, ಪದ್ಧತಿ ಐತಿ. ಯಾಕೆ ಅವರಿಬ್ಬರು ತಿನ್ಬೇಕಲ್ಲ, ಗಂಡ ಹೆಂಡತಿ ತಿನ್ಬೇಕಾ ಬೇಡ ಬಂದು ಅವರು ತಿನ್ನಬೇಕಾಗಿತ್ತು ಶಾವಿಗೆ ಪಾಯಸ. ಅದಕ್ಕೆ ಇವ ಏನು ಮಾಡ್ದ, ಶಾವಿಗೆ ಪಾಯಸ ಖಾಲಿ ಮಾಡಿ ನೀನು ಅದ್ರಾಗ ಏನಾರು ಇಡಬೇಕಲ್ಲ. ಸೀದಾ ಬಂದ. ಆ ಇತ್ಲು ಬಾಕಳದಾಗ 2 ಆಕಳ ಇದ್ವು. ಏನಿದು ಆಕಳಿದ್ವು. ಆಕಳ ಅವಾಗ ಬಿಸಿ ಸಗಣಿ ಹಾಕಾಕತ್ತಿತ್ತು. ಶಾವಿಗೆ ಡಬ್ರ್ಯಾಗ ಸಗಣಿ ಹಿಡ್ದ, ಹಾಲಿನ ಡಬ್ಬ್ಯಾಗ ಗೋಮಾತೆಯ ಮೂತ್ರವನ್ನು ಹಿಡ್ದ. ಅವ ಶಾಣೆ ಇದ್ದ. ಹೆಣ್ಮಕ್ಳು ಭಾಳ ಶಾಣೆ ಇರ್ತಾರ, ಅಳತಿ ಮಾಡಿಟ್ಟಿರ್ತಾರಂತೇಳಿ ಅವ ಆ ಶಾವಿಗೆ ಎಷ್ಟಿತ್ತು ಅಷ್ಟು ಸಗಣಿ ತುಂಬಿದ, ಹಾಲು ಎಷ್ಟಿತ್ತು ಅಷ್ಟು ಗೋಮೂತ್ರ ತುಂಬಿದ. ಸೀದಾ ತಗೊಂಬಂದು ಮತ್ತೆ ಎಲ್ಲಿಟ್ಟ, ಒಲೆ ಮೇಲೆ ಇಟ್ಟು ಬಂದು ಸೀದಾ ನಿದ್ದೆ ಬಂದು ಅಣ್ಣ ಕಟ್ಟಿಗೆ ಸ್ವಾಮಿ ಸನ್ಯಾಸಿ ಆ ಕಟ್ಟಿಗೆ ಮಲ್ಕೊಂಡು ಅವ ಅಂದ, ನಾನೇನೋ ಹೊಟ್ಟಿ ತುಂಬಿಸ್ಕೊಂಡು ನೀವು ಕೊಟ್ಟಿ ತುಂಬಿಸ್ಬೇಕಲ್ಲ, ಈಗ ಇವು ಹೋಗಿ ಶಾವಿಗೆ ಉಣ್ಬೇಕಲ್ಲ, ಅವಕ್ಕೆ ಎಚ್ಚರ ಮಾಡ್ಬೇಕಂತೇಳಿ ಇವ ಏನು ಮಾಡಕತ್ತಂದ್ರೆ ಜೋರು ಗೊರಕೆ ಹೊಡ್ಯಾಕತ್ತ. ಅಡ್ರ ಬಡ್ರ ಡರ್ ಬರ್ರ ಅಂತೇಳಿ. ಯಾವಾಗ ಡರ್ ಬರ್ರ ಅಂತ ಗೊರಕೆ ಹೊಡ್ಯಾಕತ್ತ ಎದ್ಲಾಕಿ. ಎಚ್ಚರ ಆತು. ರೀ ಹೇಳ್ರಿ ಏನ್ಲಾಕಿ, ಹೇಳ್ರಿ ಏನ ಹೇಳ್ರಿ, ಶಾವಿಗೆ ಪಾಯಸ ಮಾಡಿ ನೋಡಕ್ಕೆ ಹೋಗಂಬರ್ರಿ. ಸನ್ಯಾಸಿ ಗೊರಕೆ ಹೊಡ್ಯಾಕತ್ತೈತಿ ಹೇಳ್ರಿ. ಗೊರಕೆ ಹೊಡ್ಯಾಕತ್ತಂತ ಎಬ್ಸಿದ್ಲಾಕಿ. ಕೈ ಹಿಡ್ಕೊಂಡು ಇವ ಎದ್ದೋಗ್ಲಿ ಅಂತ ಜೋರು ಗೊರಕೆ ಹೊಡ್ಯಾಕತ್ತಿದ್ದ. ಸನ್ಯಾಸಿ ಮಕ್ಕೊಡತ್ತಂದು ಸೀದಾ ಅಡುಗೆ ಮನೆ ಹಿತ್ಲಕ್ಕೆ ಕರ್ಕೊಂಡು ಹೋದ್ಲು. ಹಿತ್ಲ ಬಾಗಿಲಕ್ಕೆ ಸೀದಾ ಎಂಟ್ರಿ ಆದ ಕೊಳೆ ಹಾಲಿತ್ತಲ್ಲಿ ಪಡಸಾಲಿ. ಆ ಪಡಸಾಲೆಗ ಈಕಿ ಎಂಥ ಹೆಣ್ಮಗಳಿದ್ಲಂದ್ರೆ ಅವ ಲೈಟ್ ಹಚ್ಚಲಾರ್ದ ಶಾವಿಗೆ ಪಾಯಸ ಮಾಡಿ ಬಂದಿದ್ಲು ಈಕಿ. ಇವ ಗಂಡ ಮೆಟ್ಲು ಹತ್ತಿ ಹಾಲಿಗೆ ಬರಾಕತ್ತಾನ. ಕತ್ಲಾಗ ಏನೋ ಕಾಣವಲ್ತು, ಸುಮ್ಮನೆ ದರ್ರನ ಹೇಳ್ಕೊಂಡು ಹೊಂಟಾಳಿಕಿ. ಅವ ಅಂದ, ಸ್ವಲ್ಪ ತಡಿಯ ಲೈಟ್ ಹಚ್ತೀನಿ ಅಂದ. ತಡಿ ಲೈಟ್ ಹಚ್ತೀನಿ ಅಂದ ಕೂಳೆ, ಅಯ್ಯಯ್ಯ ನಿನ್ನ ಕೊಡ್ಬೇಕಾಕತ್ತವ ಬರ್ತಾನ. ಯಪ್ಪ ಸುಮ್ಮನೆ ಲೈಟ್ ಹಚ್ಬೇಡ, ಕೊಡ್ಬೇಕಾಕತ್ತವ ಬರ್ತಾನ. ಅವಾಗ ಲೈಟ್ ಹಚ್ಚಿದ್ದೇನೆ, ಬೆಳಕು ಬಂದು ಕಸ್ಕೊಂಡು ಹೋಗ್ತಾನವ. ಮತ್ತೆ ಅಲ್ಲ ದಾರಿ ಕಾಣುವಲ್ತು, ನಾವು ಕರ್ಕೊಂಡು ಹೋಗ್ತೀನಿ ಬಾರ ಯಪ್ಪ, ಕೊಡ್ಬೇಕಾಕತ್ತವ ಬರ್ತಾನ ಅಂದ್ಲಾಕಿ. ಆಯ್ತು ನಡಿ ಅಂತ ಹೊಂಟಿವ. ಲೈಟ್ ಹಚ್ಚಕ್ಕೆ ಬಿಡುವಲ್ಲು, ಲೈಟಿನ ಬೆಳಕಿಗೆ ಎದ್ದು ಬರ್ತಾನವ. ನಡಿ ಅಂತ ಎಳ್ಕೊಂಡು ಹೋದ್ಲು. ಸೀದಾ ಅಡುಗೆ ಮನೆಗೆ ಹೋದು. ಅಡುಗೆ ಮನೆಗೆ ಹೋದ ಕೊಳ್ಳೆ ಅಲ್ಲಿಯೂ ಕತ್ಲ. ಅಲ್ಲಿ ಹಿಂಗೆ ಮಲ್ಲಕ್ಕೆ ಸ್ವಿಚ್ ಬೋರ್ಡ್ ಎಲ್ಲೈತಿ ಅಂತ ಕೈ ಹಾಕಿದ. ಅಯ್ಯಯ್ಯ ನಿನ್ನ ಏನಂತ ಹೇಳು ಯಪ್ಪ, ಬರ್ತಾನೋ ಅದ್ಯಾವ ಇದ್ದಂಗೆ ನನಗೆ ಕೊಡ್ಬೇಕಾಕತ್ತೋ, ಕಸ್ಕೊಂಡು ಹೋಗ್ಕನ, ಲೈಟ್ ಹಚ್ಚಬೇಡ ಸುಮ್ಮನಿರು. ಮತ್ತು ಹೆಂಗೆ ನಾ ಎಲ್ಲ ರೆಡಿ ಮಾಡ್ತೀನಿ, ಸುಮ್ಮ ಕುಂದ್ರು. ಎಲ್ಲಿ ನಾ ಕುಂದ್ರಸ್ತಲ್ಲಿ ಕುಂದ್ರು, ಎಲ್ಲಿ ಕುಂದ್ರಲಿ ಬಾಯಿಲಿ ಅಂತ ಕರ್ಕೊಂಡು ಹೋದ್ಲು. ಒಂದು ಕಡೆ ಕುಂದ್ರಿಸಿದ್ಲು. ಇಲ್ಲೇ ಕೂತ್ಕೋ, ನಾ ಶಾವಿಗೆ ಡಬರಿ ಹಾಲಿನ ಡಬರಿ ತರ್ತೇನೆ. ಇಲ್ಲೇ ಕೂತ್ಕೋ, ಶಾವಿಗೆ ಡಬರಿ ಹಾಲಿನ ತರ್ತೇನೆ. ಕುಂದ್ರಿಸಿದ್ಲು. ನೀವು ನೆನಪಾಗತ್ತವನ ಕತ್ತಿಗಳು. ಅತ್ತಿ ಕಣ್ಣು ತಪ್ಪಿಸಿ ಉಂಡಿದ್ದು ಇರಲಿ ಇಲ್ಲೇ ಕುಂದ್ರ ನಾ ತರ್ತೀನಿ ಅಂದ್ಲಾಕಿ. ಇದು ಕುಂತ ಗಂಡ ಪಾಪ ಹೋದ್ಲಾಕಿ. ನೀವು ಅಡುಗೆ ಮನೆಗೆ ಶಾಣೆ ಇರ್ತೀರಿ ಹೆಣ್ಮಕ್ಳು, ಯಾವ ಮೂಲೆಯಾಗ ಏನೈತೆ ಅನ್ನೋದು ಕತ್ಲಾಗಿದ್ರು ಹುಡುಕ್ಯಾಡ್ಕೊಂಬರ್ತೀರಿ ನೀವು.
ಹೋದ್ಲಕ್ಕೆ ಸೀದಾ ಅಡುಗೆ ಮನೆ ಗ್ಯಾಸ್ ಕಟ್ಟಿ ಹೋಗಿ ಶಾವಿಗೆ ಡಬ್ರಿ ಹಿಡಿದು ಕೂಳೆ ಗಂಡನೆಯಲ್ಲಿ ಕುಂದ್ರಸಿನ ಮರ್ತು ಬಿಟ್ಲಾಯ್ತು. ಯಾವ ಮೂಲೆ ಕುಂದ್ರಸಿನ ಏನದನ್ನ ರೀ ಅಂದ್ಲು. ಏನ ಅಂದ, ಎಲ್ಲಿ ಕುಂತೀರಿ ಅಂದ. ನೀ ಕುಂದ್ರಸ್ದಲ್ಲಿ ಕುಂದಿರ್ತೀನಿ ಅಂದ. ಅದ ಗೊತ್ತಾಗವಲ್ತ್ರಿ, ಏನಾರ ಒಂದು ಸೌಂಡ್ ಮಾಡ್ರಿ ಅಂದ. ಬಾಜು ಏನಾರ ಇದ್ರೆ ಬಾರಿಸ್ರಿ ಅಂದ. ಬಾಜು ಏನಾರ ಇದ್ರೆ ಬಾರಿಸ್ರಿ ಅಂದ್ಲಾಕಿ. ಯಾವಾಗ ಬಾಜು ಏನಾರ ಇದ್ರೆ ಬಾರಿಸ್ರಿ ಅಂದ್ಲು, ಇವ ಅನ್ಕೊಂಡಿದ್ದ ಟ್ಯಾಂಕಿ ಬಾಜು ಕುಂದ್ರಸ್ಯಾನಂತ ಇವ ಅನ್ಕೊಂಡಾನ. ಆಕೆ ನಮ್ಮ ಅವು ಟ್ಯಾಂಕಿ ಬಾಜು ಕುಂದ್ರಿಸಿದ್ದಿಲ್ಲ, ಮುಸ್ರಿ ಬಾನಿ ಇರ್ತದಲ್ಲ ಅದ್ರ ಬಾಜು ಕುಂದ್ರಸ್ಯಾಳ ಅವನು. ಯಾವಾಗ ಹಿಂಗೆ ದಂಡ ಬಾರಿಸಿದ ಗಮ್ ಗಮ್ ಅಂತದು. ಆಕೆ ಗೊತ್ತಾತ, ಅಯ್ಯೋ ಇದ್ರ ಡಬ್ರಿ ತಗ ನೀರಿನ ಟ್ಯಾಂಕಿ ತಗ ಕುಂದ್ರಸೋ ಬದಲು ಮುಸ್ರಿನ ಡಬ್ರಿ ತಗ ಕುಂದ್ರಿಸಿ ನಾನು ಸುಮ್ಮನೆ ಹೋದ್ಲು, ಏನು ಹೇಳಿಲ್ಲ ಅವಂಗ. ಹೋಗಿ ಇಟ್ಲು ಶಾವಿಗೆ ಡಬ್ರಿನ. ಯಾವಾಗ ಶಾವಿಗೆ ಡಬ್ರಿ ಹಿಟ್ಲು, ಯವ್ವ ಇಲ್ಲಿ ನೋಡ್ರಿ ಯವ್ವ ಎಲ್ಲಿ ಸಗಣಿ ಆತು. ಅದಕ್ಕೆ ಭಾಳ ಚಂದ ಹೇಳ್ತಾರೆ ಒಂದು ಕಡೆ, ಏನು ಅಂದರೆ ಹಣದಲ್ಲಿ ಬಡವನಾದರೂ ಪರವಾಗಿಲ್ಲ, ಹಣದಲ್ಲಿ ಬಡವನಾದರೂ ಪರವಾಗಿಲ್ಲ, ಹೃದಯದಲ್ಲಿ ಶ್ರೀಮಂತಿಕೆಯಿಂದಿರ್ಬೇಕು ನಾವು. ಹಣ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಹತ್ರ ಹೃದಯದಲ್ಲಿ ಶ್ರೀಮಂತಿಕೆ ಇರಬೇಕು. ಭಾಳ ಚಂದ ಹೇಳ್ತಾರೆ ಅವರು, ಮನಿ ಸಣ್ಣದಿದ್ದರೂ ಪರವಾಗಿಲ್ಲ, ಮನಸ್ಸು ದೊಡ್ಡದಿರಲಿ, ಹೃದಯ ಮುಷ್ಟಿ ಎಷ್ಟಿದ್ದರೂ ಪರವಾಗಿಲ್ಲ, ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ, ಹಣದಲ್ಲಿ ಬಡವನಿದ್ದರೂ ಪರವಾಗಿಲ್ಲ, ಗುಣದಲ್ಲಿ ಹೃದಯವಂತಿಕೆಯಲ್ಲಿ ಶ್ರೀಮಂತನಿದ್ರೆ ಈ ಜಗತ್ತನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಭಾಳ ಚಂದ ಹೇಳ್ತಾರ. ಹಾಗಾಗಿ ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಒಳ್ಳೆಯ ಗುಣ ಇಲ್ಲ ಅನ್ನೋದನ್ನು ಸೈಡಿಗಿಟ್ಟು ನಾವು ಒಳ್ಳೆಯ ಜೀವನವನ್ನು ಸಾಗಿಸಬೇಕು. ಒಂದಿಷ್ಟು ಭಗವಂತ ಕೊಟ್ಟಿದ್ರೊಳಗೆ ನಾವು ದಾನ ಧರ್ಮಕ್ಕೆ ಬಳಸ್ಕೊಂಡಿವಿ ಅಂದರೆ ಅದು ನಮಗೆ ಒಳ್ಳೆ ರೀತಿ ಒಳಗೆ ಪ್ರತಿಯೊಂದು ಜೀವನದೊಳಗೆ ನಮಗೆ ಉಪಯೋಗ ಆಗ್ತದ. ಹಾಗಾಗಿ ನಾವು ಆಗಲೇ ಹೇಳಿದ್ನಲ್ಲ,